ಹಲೋ. ಇಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ಇವತ್ತು ಹೋಳಿ ದಿನ ಬಂದಿರೋ ಕಾರಣ ಕಾಶಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲೂ ಬೋಟಿಂಗ್ ಇಲ್ಲ. ಯಾರೂ ಬೋಟ್ ತೆಗೆಯೋದಕ್ಕೆ ರೆಡಿನೇ ಇಲ್ಲ. ಇರ್ತಾರೆ ಅಲ್ಲೇ ಆಟ ಆಡಿಕೊಂಡು, ಕ್ರಿಕೆಟ್ ಆಡಿಕೊಂಡು, ಅದು ಇದು ಅಂತೇಳಿಬಿಟ್ಟು ತಿರುಗಾಡ್ಕೊಂಡಿರ್ತಾರೆ ಬಣ್ಣ ಹಾಕ್ಕೊಂಡು. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಯಾವನೋ ಒಬ್ಬ ತುಂಬ ಆತನಿಗೆ ನಾವು ಒತ್ತಾಯ ಮಾಡಿಬಿಟ್ಟು, ದುಡ್ಡಿನದ್ದು ಹಾಗೇ ಮಾತಾಡಿದರೆ 4,000 ಅಂತಾರೆ. ಘಾಟ್ ಹತ್ರ ಬಂದು ನೀವು ಇಳಿದ್ರೋ ಕೇಳಿದರೆ 4,000 ಕೊಡಿ, ಇಲ್ಲೇ 1-2 ಗಂಟೆ ನಾವು ಸುತ್ತಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಬಟ್ ಈ ಸಂದರ್ಭದಲ್ಲಿ ನಾವು ಹೇಗೋ ಒಬ್ಬನನ್ನು ಅವನಿಗೆ ಪುಸ್ಲಾಯಿಸಿ ಮಾತಾಡಿಸಿ ಅವನಿಗೆ ಇಷ್ಟಿಷ್ಟು ಕೊಡ್ತೀವಿ ಅಂತ ಕರ್ಕೊಂಬಂದ್ವಿ. 2,500ಕ್ಕೆ ಒಪ್ಕೊಂಡ ಅವನು ಕೊನೆಗೆ. 2,500 ಅಂತೇಳಿದರೆ 3 ಗಂಟೆ ಒಳಗಡೆ ಸುತ್ತಾಡಿಸ್ಕೊಂಡು ಆಯಿತು ನನ್ನ ಮುಗೀತು ಅಂತೇಳಿ ಹೇಳ್ತಾನೆ. ಎಲ್ಲ ಘಾಟ್ಗಳನ್ನು ಕೂಡ ನಾವು ಸುತ್ತಿ ಬರ್ತೀವಿ. ನೀವು ಹೋಗುವಾಗ ಎಲ್ಲ ಕಡೆಯಲ್ಲೂ ಹೋಗುವಾಗ್ಲೂ ತುಂಬ ಚೌಕಾಸಿ ಮಾಡಬೇಕಾಗತ್ತೆ, ಮಾತಾಡಿಕೊಂಡು ಬೋಟ್ ಹತ್ತಬೇಕಾಗತ್ತೆ. ಇದು ಪ್ರೈವೇಟ್ ಬೋಟು, ಯಾಕಂದರೆ ನಾವು 4 ಜನ ಇದ್ದಿದ್ದು, ಬೇರೆ ಯಾರನ್ನೂ ಹತ್ಸಲ್ಲ. ಬೇರೆ ಅಂತೇಳಿದರೆ ತುಂಬ ಕಡಿಮೆ ಆಗುತ್ತೆ, ಒಬ್ಬೊಬ್ಬರಿಗೆ 30 ರೂಪಾಯಿ 50 ರೂಪಾಯಿ ಆ ಥರ ಮಾಡಿಸ್ಕೊಂಡು ಸುಮಾರು ಜನರನ್ನು ಹಾಕ್ಕೊಂಡು ಹೋಗ್ತಾರೆ, ಅದು ರಿಸ್ಕಿ. ಸೊ ಪ್ರೈವೇಟ್ ಬೋಟ್ ಮಾಡ್ಕೊಂಡು ಹೋಗಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾ ಸ್ನಾನ ತುಂಗಾಪಾನ. ಸೊ ಹೀಗೆ ಗಂಗೆಯ ಬಗ್ಗೆ ಅನೇಕ ರೀತಿಯ ಮಂತ್ರಗಳಿದೆ, ಅನೇಕ ರೀತಿಯ ಹೇಳಿಕೆಗಳು ಕೂಡ ಇದೆ. ದಿನನಿತ್ಯ ನಾವು ಮನೇಲಿ ಕೂಡ ಅಷ್ಟೇ ಸ್ನಾನ ಮಾಡಬೇಕಾದ್ರೆ ಈ ಮಂತ್ರ ಹೇಳ್ತೀವಿ. ಸೊ ಇಲ್ಲಿನೂ ಹಾಗೆಯೇ, ಇಲ್ಲಿ ಇವತ್ತು ನಮಗೆ ಒಂದು ಯೋಗ, ರಿಯಲ್ ಗಂಗೆ ಹತ್ರ ಬಂದಿದ್ದೀವಿ ನಾವು. ಬಂದು ಈಗ ನಾನು ಅಂದ್ಕೊಂಡೆ ಒಂದು ಇಲ್ಲೇ ಮುಳುಗಿ ಹೇಳೋಣ ಅಂತೇಳಿಬಿಟ್ಟು, ಸೊ ಗಂಗೆ ಹತ್ರ ಗಂಗಾ ಸ್ನಾನ ಮಾಡೋದಕ್ಕೆ ಇಳಿದಿದ್ದೀನಿ. ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಬಣ್ಣ ಎಲ್ಲ ತೆಗೆದು ಅಲ್ಲೇ ಎಲ್ಲ ಈಜಾಡಿ ಗಂಗೆಯಿಂದ ಶುಚಿರ್ಭೂತನಾಗಿದ್ದೇನೆ. ಏನೋ ಸ್ವಲ್ಪ ಭಾರ ಕಡಿಮೆ ಆಗದಾಗ ಆಗಿದೆಪ್ಪ. ಪಾಪ ಎಲ್ಲ ಕಳ್ಕೊಂಡಾಗಿದೆಯಲ್ಲ. ಸೊ ಪಾಪ ಕಳ್ಕೊಂಡಿದ್ದೀವಿ. ಬಟ್ ಆದರೆ ಏನಾಗುತ್ತೆ, ಮಾನವನ ಜನ್ಮದಲ್ಲಿ ಪಾಪಕ್ಕೇನು ಕಡಿಮೆ ಇಲ್ಲ. ಪಾಪ ಕೊನೆಗೊಂಡಾಗೆ ವಾಪಸ್ ಪಾಪ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಗಂಗೆಯ ಸ್ನಾನ ಆಯಿತು. ಈಗ ಸ್ವಲ್ಪ ಈಜಾಡಿಕೊಂಡು ಹಾಗೇ ಮೇಲೆ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹರ ಹರ ಗಂಗೆ, ಹರ ಹರ ಗಂಗೆ.
ಇದು ಈಗ ಗಂಗಾರತಿ ಸಮಯ. ಸಾಧಾರಣ ಗಂಗಾರತಿ ಸಮಯ 7 ಗಂಟೆಯಿಂದ 8 ಗಂಟೆವರೆಗೆ ಶುರು ಆಗುತ್ತೆ. ಹೇಳುವಾಗ ಹೇಳ್ತಾರೆ 7 ಗಂಟೆಯಿಂದ 8 ಗಂಟೆ ಒಳಗಡೆ ಗಂಗಾರತಿ ಆಗೋಗುತ್ತೆ ಅಂತೇಳಿ. ಆದರೆ 7:30ಯಿಂದ 8:30ವರೆಗೂ ಗಂಗಾರತಿಯನ್ನು ನೀವು ನೋಡ್ಬೋದು. ಅಂತೇಳಿದರೆ ನೀವು ಎದುರುಗಡೆ ಹೋಗಬೇಕು ಅಂತೇಳಿದರೆ ಸಾಯಂಕಾಲ ಒಂದು 5 ಗಂಟೆಯಿಂದಲೇ ಅಲ್ಲಿ ಇರಬೇಕಾಗತ್ತೆ. ಆಗಲೇ ನಿಮಗೆ ಎಲ್ಲ ಹತ್ತಿರದಿಂದ ಸಮೀಪದಿಂದ ನೀವು ನೋಡ್ಬೋದು. ದೇಶ ವಿದೇಶಗಳಿಂದ ಬಂದಂಥ ಭಕ್ತರು ಕೂಡ ಇಲ್ಲಿ ಜಮಾಯಿಸ್ತಾರೆ. 5 ಗಂಟೆಯಿಂದಲೇ ಶುರುವಾಗುತ್ತೆ ದೊಡ್ಡ ಒಂದು ಗುಂಪಾಗಿ ಜನಗಳು ಹೋಗೋದು. ಹೆಚ್ಚಾಗಿ ಅಘೋರಿಗಳ ಕೆಲ ಸಂಖ್ಯೆಗಳು ಕೂಡ ಇಲ್ಲಿ ಕಾಣಬಹುದು. ಅಂತೂ ಆ ಆರತಿಯನ್ನು ನೋಡೋದಕ್ಕೋಸ್ಕರ, ಅದನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಜನಗಳು ಅಲ್ಲಿ ಎಷ್ಟು ಸುತ್ತಾಡ್ತಾರೆ, ಮೆರಿತಾರೆ, ಒಂದು ವಿಜೃಂಭಿಸ್ತಾರೆ ಅಂತ ಹೇಳಿದರೆ ಹೇಳೋದೇ ಬೇಡ. ಯಾರೋ ಒಬ್ಬ ಬಾಬಾ ಏನೋ ಹಾಡು ಹೇಳ್ತಾ ಇದ್ದ. ಮತ್ತೇನೋ ಒಂದು ಈಶ್ವರನ ವೇಷದಲ್ಲಿ ಒಬ್ಬ ಪುಟ್ಟ ಹುಡುಗ ಅಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ಸೊ ಅವ್ರದ್ದಿಬ್ರದ್ದು ನಾನಿಲ್ಲಿ ತೆಗೆದಿದ್ದೀನಿ ನೋಡಿ. ಏನೋ ಒಂದು ಹೇಳ್ತಾರೆ, ಹೋಲಿ ಬಗ್ಗೆ ಏನೋ ಹೇಳ್ತಾರೆ ಅನಿಸುತ್ತೆ. ಹೋಲಿ ಅಂತೇಳಿ ಬಹಳ ವಿಶೇಷ. ಎಲ್ಲಿ ನಾವು ಈಗ ದಾರಿಯುದ್ದಕ್ಕೂ ನಾವು ಬರ್ತಾ ನೋಡಿದ್ವಿ, ಎಲ್ಲಿ ನೋಡಿದ್ರು ಹೋಲಿ ಹೇ ಹೋಲಿ ಹೇ ಅಂತ ಹಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ. ತುಂಬ ಸುಂದರ ಕಾಣುತ್ತೆ. ಆಯಿತು, ಸಮಯ ಆಯಿತು, ಗಂಗಾ ಆರತಿ ನೋಡಿಕೊಂಡೇ ಹೋಗೋಣ ಬನ್ನಿ. నిన్న వచ్చినాం, అక్కడ నిలబడ్డాము. వీళ్ళు కూర్చుంటే అయిపోతుంది, కూర్చోలేదు. ఇప్పుడే జరిగేది అసలు
रुकी ना माथे में हाथ रख दिया बैठिए ನಮಸ್ಕಾರ. ಇಲ್ಲೇ ಆಗೋದು ಗಂಗಾ ಆರತಿ ಸಾಯಂಕಾಲ. ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಬಿಸಿಲಿದೆ. ಇದೇ ಜಾಗದ ಆರತಿ ಆಗೋದು. ಸೊ ನಾವು ನಿನ್ನೆ ಸಾಯಂಕಾಲ ಬಂದಿದ್ವಿ, ಆದರೆ ಫುಲ್ಲು ಕತ್ಲೆ, ನಿಮಗೇನು ಕಾಣಿಸ್ತಾ ಇರಲಿಲ್ವೇನೋ. ಅದಕ್ಕೆ ಇವಾಗ ಆ ಜಾಗನ ವಾಪಸ್ ಈಗ ತೋರಿಸ್ತಾ ಇದ್ದೀವಿ. ನೋಡಿ, ಈ ಒಂದೊಂದು ಡಯಸ್ ಇದೆಯಲ್ಲ, ಈ ಡಯಸ್ ಮೇಲೆ ನಿಂತು ಆರತಿ ಆಗುತ್ತೆ. ನೋಡಿ, ಇಲ್ಲೆಲ್ಲ ನಿಂತಿದ್ದಲ್ಲ, ಒಂದೊಂದು ಪೀಠದ ಥರ ಇದೆ ನೋಡಿ, ಮರದಿದೆಯಲ್ಲ, ಮರದ ಪೀಠ, ಅದರ ಮೇಲೆ ಪೂಜಾರಿ ನಿಂತು ಆರತಿ ಮಾಡ್ತಾರೆ. ಸೊ ಪ್ರತಿದಿನ ಸಾಯಂಕಾಲ 7ರಿಂದ ಶುರು ಆಗುತ್ತೆ, 8 ಗಂಟೆವರೆಗೂ ಗಂಗಾರತಿ ಆಗುತ್ತೆ. ಇವಾಗ ನಾನು ಆ ಗಂಗಾರತಿ ಮಾಡ್ತಾರಲ್ಲ, ಆ ಪೀಠದ ಮೇಲೇನೆ ಇದ್ದೀನಿ ನೋಡಿ. ಆ ಪೀಠ, ಈ ಪೀಠದ ಮೇಲೆ ಸಾಯಂಕಾಲ ಆಗುತ್ತೆ ಆರತಿ. ಹಾಗೆಯೇ ಹಿಂದುಗಡೆ ಒಂದು ಶಿಲಾಪೀಠ ಇದೆಯಲ್ಲ, ಅದು ಕೂಡ ಹಾಗೇನೆ, ಅದರ ಮೇಲೆ ನಿಂತು ಆರತಿ ಮಾಡ್ತಾರೆ. ಗಂಗಾರತಿ ಬಹಳ ವಿಶೇಷ ಇದು. ಸೊ ಈಗ ನಿನ್ನೆ ನಾವು ರಾತ್ರಿ ಬಂದಿದ್ವಿ. ಸೊ ಈಗ ಅಂದ್ಕೊಂಡ್ವಿ ದಿನ ಬಂದು ಇಲ್ಲಿ ನೋಡಿದರೆ, ಡೇ ಟೈಮ್ ಬಂದು ನೋಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ದೃಶ್ಯಗಳು ಅಲ್ಲಿದ್ದೇನೆ.
ಇಲ್ಲಿ ವಾರಾಣಸಿಯಲ್ಲಿ ಬನಾರಸ್ ಪಾನ್ ಅಂದರೆ ಭಾಳ ಫೇಮಸ್ಸು. ಈಗ ಅಲ್ಲಿನೊಂದು ಪಾನ್ ತಗೊಂಡ್ರು ಇವರು. ಕೊನೆಗೆ ಅವ್ರು ಹೇಳಿದರು ಸಾದಾ ಬೀಡ ಅಂತೇಳಿ. ಸಾದಾ ಬೀಡ ಅಂತೇಳಿ ನನಗೆ ಬೇಡ ಅಂತೇಳಿ. ಮತ್ತು ಒಂದು ಸ್ವೀಟ್ ಬೀಡ ಕೊಡಿ ಸರ್ ಅಂತ ಹೇಳಿಬಿಟ್ಟು ಇವ್ರು ತಗೊಂಡ್ರು. ಭಾರಿ ಖುಷಿಯಲ್ಲಿದ್ದಾರೆ ಬನಾರಸ್ ಪಾನ್ ತಿಂದು. ಸ್ನೇಹಿತರೆ, ಇದು ಕಟ್ಟಡ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇವರು ಮಮತಾ ಅವರು ವೀಕ್ಷಿಸ್ತಾ ಇದ್ದಾರೆ. ಇದು ತುಳಸಿ ಮಾನಸ ಮಂದಿರ ಅಂತೇಳಿ. ತುಳಸಿದಾಸ್ ಅವರ ಪೂರ್ಣ ರಾಮಾಯಣದ ಕಾಲದಲ್ಲಿ ಬರೋಂಥ ಕಥಾನಕವನ್ನು ಕೆಲವು ಮ್ಯೂಸಿಯಂ ಥರ ಮಾಡಿ ತೋರಿಸಿದ್ದಾರೆ. ಗೋಡೆಗಳಲ್ಲೆಲ್ಲ ತುಳಸಿ ರಾಮಾಯಣದ ಬಗ್ಗೆ ಬರೆದಿದ್ದಾರೆ. ಸೊ ಈಗ ನಮಗೆ ಇಲ್ಲಿ ಒಳಗಡೆ ಹೋಗೋದು ಅವಕಾಶ ಇಲ್ಲ, ಯಾಕಂದರೆ ಇದೀಗ ಕ್ಲೋಸ್ ಆಗಿದೆ. ಸೊ ಇವಿಷ್ಟೇ ಇದರ ಬಗ್ಗೆ ಹೇಳ್ಬೋದಷ್ಟೆ. ಸ್ನೇಹಿತರೆ, ಇದುವರೆಗೂ ಕಾಶಿ ಯಾತ್ರೆಯ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾರಣಾಸಿಯ ಇನ್ನೂ ಕೆಲವು ವೀಡಿಯೋಗಳನ್ನು ನಾವು ಇನ್ನು ಮುಂದಕ್ಕೆ ತೋರಿಸ್ತಾ ಇದ್ದೀವಿ. ದಯವಿಟ್ಟು ವೀಕ್ಷಿಸಿ. ಧನ್ಯವಾದಗಳು. ನಮಸ್ಕಾರ.